ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಚತುರ್ಥಿ ಬಂದೇ ಬಿಡ್ತು. ಆದರೆ ಗಣೇಶ ಚತುರ್ಥಿ ಆಚರಣೆಯ ಹಿನ್ನೆಲೆ ನಮಗೆ ಗೊತ್ತಾಗಲೇಬೇಕಲ್ವಾ ಸ್ನೇಹಿತರೆ. ಅದೊಂದು ದಿನ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗ್ತಾ ಇರ್ತಾಳೆ. ದ್ವಾರ ಪಾಲಕನಾಗಿ ಗಣೇಶನನ್ನ ಪಾರ್ವತಿ ದೇವಿ ತನ್ನ ಮೈಯಲ್ಲಿರ್ತಕ್ಕಂತಹ ಮಣ್ಣು ಅಥವಾ ಗಂಧದಿಂದ ಗಣೇಶನನ್ನ ಸೃಷ್ಟಿ ಮಾಡ್ತಾಳೆ. ಪಾರ್ವತಿ ದೇವಿ ಗಣೇಶನಿಗೆ ದ್ವಾರಪಾಲಕನಾಗಿ ಕಾಯಿ ಅಂತೇಳಿ ಆಜ್ಞೆಯನ್ನು ನೀಡಿ ಒಳಗಡೆ ಹೋಗ್ತಾಳೆ. ಆಗ ಶಿವ ಆಗಮನ ಮಾಡ್ತಾನೆ. ಗಣೇಶ ಶಿವನನ್ನ ಒಳಗಡೆ ಬಿಡಲು ನಿರಾಕರಿಸ್ತಾನೆ. ಆಗ ಶಿವಪ್ಪ ತನ್ನ ತ್ರಿಶೂಲದಿಂದ ಗಣೇಶನ ಶಿರವನ್ನ ಕತ್ತರಿಸಿ ಬಿಡ್ತಾನೆ. ಆಗ ಸ್ನಾನ ಮುಗಿಸಿ ಹೊರಗಡೆ ಬಂದಿರತಕ್ಕಂತಹ ಪಾರ್ವತಿ ದೇವಿ ಗಣೇಶನ ಶಿರ ಇಲ್ಲದೇ ಇರುವುದನ್ನು ನೋಡಿ ಕಾಳಿಯ ಅವತಾರವನ್ನ ತಾಳಿ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡಿಬಿಡುವೆ ಎಂದು ಆಜ್ಞೆಯನ್ನ ನೀಡ್ತಾಳೆ ಶಿವನಿಗೆ. ಆಗ ಶಿವಪ್ಪ ತನ್ನ ಸೇವಕರಿಗೆ ತಿಳಿಸಿ ಉತ್ತರ ದಿಕ್ಕಿನಲ್ಲಿರುವಂತಹ ಪ್ರಾಣಿ ಅಥವಾ ಮನುಷ್ಯ ಯಾರು ಮಲಗಿರ್ತಾರೋ ಅವರ ಶಿರವನ್ನ ತೆಗೆದುಕೊಂಡು ಬನ್ನಿ ಎನ್ನು ಆಜ್ಞೆ ನೀಡ್ತಾನೆ. ಆಗ ಉತ್ತರ ದಿಕ್ಕಿನಲ್ಲಿ ಹೋದಂತಹ ಸೇವಕರು ಆನೆಯ ಶಿರವನ್ನು ತೆಗೆದುಕೊಂಡು ಬಂದು ಗಣೇಶನಿಗೆ ಶಿರಕ್ಕೆ ಜೋಡಿಸ್ತಾರೆ. ಅಂದಿನಿಂದ ಗಣೇಶನಿಗೆ ಮರುಜನ್ಮ ಪಡೆದಂಥ ದಿನವಾಗಿ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ. ಸ್ನೇಹಿತರೆ, ಮಹಾಭಾರತವನ್ನು ಬರೆದವರು ಬೇರೆ ಯಾರೂ ಅಲ್ಲ, ವಿಘ್ನ ವಿನಾಶಕ ಗಣೇಶನೇ. ಸ್ನೇಹಿತರೆ, ವೇದವ್ಯಾಸರಿಗೆ ಒಂದು ಷರತ್ತನ್ನು ನೀಡ್ತಾನೆ ಗಣೇಶ. ಮಹಾಭಾರತ ಗ್ರಂಥವನ್ನು ಯಾವುದೇ ವಿರಾಮವಿಲ್ಲದೆ ಬರಿಬೇಕು ಎಂದು ತಿಳಿಸ್ತಾನೆ. ಸತತ 3 ವರ್ಷಗಳ ಕಾಲ ಮಹಾಭಾರತ ಗ್ರಂಥವನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ ಗಣೇಶ. ನೀವೆಲ್ಲ ಕಡೆ ಗಣೇಶನನ್ನ ನೋಡಿರ್ತೀರಿ, 2 ದಂತಗಳಲ್ಲಿ ಒಂದು ದಂತ ಅರ್ಧ ಮುರಿದೋಗಿರುತ್ತೆ. ಅದರ ಹಿನ್ನೆಲೆ ಏನು ಗೊತ್ತಾ? ಮಹಾಭಾರತ ಗ್ರಂಥವನ್ನು ಬರಿಬೇಕಾದ್ರೆ ಗಣೇಶನ ಲೇಖನಿ ನಿಂತು ಹೋಗ್ಬಿಡುತ್ತೆ. ಆದರೆ ಯಾವುದೇ ವಿರಾಮ ನಿಲ್ಲಿಸದೆ ಬರಿಬೇಕಂತಂದು ಹೇಳಿ ವೇದವ್ಯಾಸರಿಗೆ ತಿಳಿಸಿರ್ತಾನೆ ಗಣೇಶ. ಆಗ ತನ್ನ ದಂತವನ್ನು ಮುರಿದುಕೊಂಡು ಮಹಾಭಾರತ ಗ್ರಂಥವನ್ನು ಶುರು ಮಾಡ್ತಾನೆ. ಸ್ನೇಹಿತರೆ, ಇಷ್ಟೆಲ್ಲ ಹಿನ್ನೆಲೆ ಇರುವಂತಹ ನಮ್ಮ ಗಣೇಶ ಚತುರ್ಥಿಯನ್ನು ನಾವು ಮಣ್ಣಿನಿಂದ ಮಾತ್ರ ನಾವು ಗಣೇಶನನ್ನು ನಿರ್ಮಾಣ ಮಾಡಿ ಆಚರಣೆ ಮಾಡಬೇಕು. POPಯನ್ನು ಬಳಸಬೇಡಿ. ಗಣೇಶ ಚತುರ್ಥಿಯನ್ನು ನಾವು ಭಾರತೀಯರೆಲ್ಲರೂ ಸೇರಿ ಆಚರಿಸೋಣ ಅಂತ ಹೇಳ್ತಾ ಗಣೇಶ ಚತುರ್ಥಿಯ ಶುಭಾಶಯಗಳ ತಿಳಿಸ್ತಾ ಇದ್ದೀನಿ. ನಮಸ್ತೆ.